ಬೆಳಗಾವಿಯ ಸರ್ಕಿಟ್ ಹೌಸ್ ಬಳಿ ಸಿಎಂ ಸಿದ್ದರಾಮಯ್ಯ ಭೇಟಿಗೆಂದೇ ವಿಶೇಷ ಚೇತನ ದಂಪತಿ ಆಗಮಿಸಿದ್ರು. ಹೊದಲಗಿ ತೆರಳುವ ಅವಸರದಲ್ಲಿ ವಿಕಲಾಂಗ ದಂಪತಿ ಯಲ್ಲಪ್ಪ ನಾಯಕ್ ಹಾಗೂ ಬಾಳವನನ್ನ ಮಾತನಾಡಿಸದೆ ಸಿಎಂ ತೆರಳಿದ್ರು. ಪಬ್ಲಿಕ್ ಟಿವಿಯಲ್ಲಿ ಈ ವರದಿ ಬಿತ್ತರವಾದ ಬೆನ್ನಲ್ಲೇ ಎಚ್ಚೆತ್ತ ಸಿದ್ದರಾಮಯ್ಯ ಡಿಸಿ ಎಸ್ಪಿ ಮುಖಾಂತರ ಯಲ್ಲಪ್ಪ ಮತ್ತು ಆತನ ಪತ್ನಿಯನ್ನ ಕರೆಸಿ ಮಾತನಾಡಿದ್ರು. ಈ ವೇಳೆ ನಿವೇಶನ ಕೊಡಿಸುವುದಾಗಿ ಹಣ ಪಡೆದು ವಂಚಿಸಿದ್ದಾರೆ, ನಮಗೆ ನ್ಯಾಯ ಕೊಡಿಸಿ ಎಂದು ವಿಶೇಷ ಚೇತನ ದಂಪತಿ ಮನವಿ ಮಾಡಿದ್ರು. ತಕ್ಷಣ ಆರೋಪಿಗಳನ್ನ ಬಂಧಿಸಿ ಕ್ರಮ ಕೈಗೊಳ್ಳುವಂತೆ ಬೆಳಗಾವಿ ಎಸ್ಪಿಗೆ ಸಿಎಂ ಸೂಚಿಸಿದರು. ಸಿಎಂ ಭೇಟಿಯಾದ ಬಳಿಕ ವಿಕಲಾಂಗ ಯಲ್ಲಪ್ಪ ಮಾಧ್ಯಮಗಳಿಗೆ ಧನ್ಯವಾದ ತಿಳಿಸಿದರು. ಸೈಟ್ ಕೊಟ್ಟು ಮತ್ತೆ ಅದೇ ನಮ್ಮ ಊರು ಬಾಜುದವರು ಕರಿಯಪ್ಪ ವಸ್ತು ಎಸ್ಪಿ ಇದ್ರ ಸರ್ ಅವ್ರಿಗೆ ಇಲ್ರಿ ಅಲ್ಲಿ ಕನ್ನದಾಗ ಐವತ್ತು ಕನ್ನದಾಗ ಇಲ್ಲಿ ನಾನೇ ಬಂದೀನಿ ಸರ್. 2 ಗಂಟೆಗೆ ಬರ್ತಾರೆ ಅಂತ ಸಿ ಎಮ್ ಸಾಹೇಬ್ರ ಎಸ್ ಪಿ ಸಾಹೇಬ್ರಿಗೆ ಮತ್ತು ಡಿ ಸಿ ಸಾಹೇಬ್ರಿಗೆ ಫೋನ್ ಹಚ್ಚಿ ಅವ್ರನ್ನ ಕರೆಸಿ ಹೇಳಿರಲಿ. ಅವರು ರೊಕ್ಕ ಹೋದವ್ರನ್ನ ಅರೆಸ್ಟ್ ಮಾಡಿಸ್ತಾನೆ ಸರ್. ಇನ್ನು 2 ದಿವಸನಾಗ ಏನಿಲ್ಲ. ಒಟ್ಟು ಇವ್ದು ಏನಂತ ನೋಡಿ ಎಸ್ ಪಿ ಸಾಹೇಬ್ರಿಗೆ ಮತ್ತು ಡಿ ಸಿ ಸಾಹೇಬ್ರಿಗೆ ಮಾತಾಡ್ಕಿಸಿಂದ ಅವ್ರನ್ನ ಅರೆಸ್ಟ್ ಮಾಡಿಸುತ್ತೆ. ಅವ್ರನ್ನ ಕರೆದ್ರಿ, ಕರೆದೆಲ್ಲ ಮಾತಾಡ್ರಿ. ಭೇಟಿಯಾಗಿದ್ದು ಸಮಾಧಾನ ಆಯ್ತು ಸರ್. ಆಯ್ತು, ಚಲೋ ಮಾಡಿ ಸರ್. ಯಾರು ಇಲ್ಲರಿ ನಮ್ಗೆ, ನಿಮ್ಮದ ಪುಣ್ಯ.